ಪ್ರವಾಹ ಪ್ರತಾಪಕ್ಕೆ ಉತ್ತರ ಕರ್ನಾಟಕ ಅಕ್ಷರಶಃ ತತ್ತರಿಸಿ ಹೋಗಿದೆ. ನೆರೆ ಹೊಡೆತಕ್ಕೆ ಊರಿಗೆ ಊರೇ ಜಲಾವೃತವಾಗಿದ್ದು ನಿಲ್ಲೋದಕ್ಕೂ ನೆಲೆ ಇಲ್ಲದಂತಾಗಿದೆ. ನಾಳೆ ಸಿಎಂ ಸಿದ್ದರಾಮಯ್ಯ ವೈಮಾನಿಕ ಸಮೀಕ್ಷೆ ನಡೆಸಲು ಮುಂದಾಗಿದ್ದಾರೆ. ಮಹಾರಾಷ್ಟ್ರದಲ್ಲಿ ನಿರಂತರ ಮಳೆಯಾದರೆ ಸಾಕು, ಉತ್ತರ ಕರ್ನಾಟಕ ಭಾಗದಲ್ಲಿ ಪ್ರವಾಹದ ಅಬ್ಬರ ಶುರುವಾಗಿ ಬಿಡುತ್ತೆ. ಈ ವರ್ಷವೂ ಭೀಮೆಯ ಒಡಲು ಮತ್ತೆ ಉಕ್ಕಿ ಹರಿಯುತ್ತಿದೆ. ಭೀಮಾ ನದಿ ತೀರದಲ್ಲಿರುವ ಹಳ್ಳಿಗಳು ಜಲಾವೃತವಾಗಿವೆ. ಮಹಾರಾಷ್ಟ್ರದ ರಣಭೀಕರ ಮಳೆಗೆ ನಮ್ಮ ರಾಜ್ಯದ 6 ಜಿಲ್ಲೆಗಳಲ್ಲಿ ಪ್ರವಾಹದ ಅಬ್ಬರ ಜೋರಾಗಿದೆ. ಜನರು ಮನೆಮಠ ಕಳ್ಕೊಂಡು ಅಪಾರ ಪ್ರಮಾಣದ ಬೆಳೆಹಾನಿಯಿಂದ ಸಂತ್ರಸ್ತರಾಗಿದ್ದಾರೆ. ವಿಜಯಪುರ, ಬೀದರ್, ಬೆಳಗಾವಿ, ಕಲಬುರಗಿ, ಯಾದಗಿರಿ, ಬಾಗಲಕೋಟೆ ಜಿಲ್ಲೆಗಳಲ್ಲಿ ಅನ್ನದಾತರು ಅಕ್ಷರಶಃ ಕಣ್ಣೀರಲ್ಲೇ ಜೀವನ ಸಾಗಿಸುವಂತಾಗಿದೆ. ಕಲಬುರಗಿ ಜಿಲ್ಲೆಯಲ್ಲಿ ಭೀಮಾ ನದಿ ಸೃಷ್ಟಿಸಿರುವ ಅವಾಂತರ ಅಷ್ಟಿಷ್ಟಲ್ಲ. ಜೇವರ್ಗಿ ತಾಲೂಕಿನ ಹೊನ್ನಾಳ ಗ್ರಾಮದಲ್ಲಿ ಭೋಜಲಿಂಗೇಶ್ವರ ದೇವಸ್ಥಾನಕ್ಕೆ ಪ್ರವಾಹದ ನೀರು ನುಗ್ಗಿ ಅವಾಂತರವೇ ಸೃಷ್ಟಿಯಾಗಿದೆ. ಅರ್ಧದಷ್ಟು ದೇವಸ್ಥಾನ ನೀರಿನಲ್ಲಿ ಮುಳುಗಡೆಯಾಗಿದ್ದು ಅಪಾರ ಪ್ರಮಾಣದ ದವಸ ಧಾನ್ಯಗಳು ಹಾಳಾಗಿವೆ. ಅನ್ನದಾಸೋಹಕ್ಕಾಗಿ ಸಂಗ್ರಹಿಸಿಟ್ಟ ದವಸ ಧಾನ್ಯಗಳು ನೀರಿನ ಹೊಡೆತಕ್ಕೆ ಸಿಲುಕಿದ್ದು ದಾಸೋಹ ಮಾಡೋದು ಹೇಗೆ ಎಂಬ ಚಿಂತೆ ಶುರುವಾಗಿದೆ. ಕಳೆದೊಂದು ವಾರದಿಂದ ಭೀಮಾ ನದಿ ತೀರದಲ್ಲಿರುವ ಕಲಬುರಗಿ ಜಿಲ್ಲೆಯ ರೈತರು ಕಣ್ಣೀರಿನಲ್ಲಿ ಕೈತೊಳೆಯುತ್ತಿದ್ದಾರೆ. ಉಕ್ಕಿ ಹರಿಯುತ್ತಿರುವ ಭೀಮಾ ನದಿ ಪಾತ್ರದಲ್ಲಿರುವ ಸರಡಗಿ ಬಿ ಗ್ರಾಮದ ಜಮೀನುಗಳು ಜಲಾವೃತವಾಗಿವೆ. ಕಬ್ಬು, ತೊಗರಿ, ಸೋಯಾ, ಹತ್ತಿ ಬೆಳೆಗಳು ನಾಶವಾಗಿವೆ. ಕೈಗೆ ಬಂದ ತುತ್ತು ಬಾಯಿಗೆ ಬರದೆ ರೈತರು ಕಂಗಾಲಾಗಿದ್ದಾರೆ. ಇನ್ನು 15-20 ದಿನದಲ್ಲಿ ಕಟಾವ್, ಈಗ ದೀಪಾವಳಿ ಕಟಾವ್ ಆಗುತ್ತೆ ಸರ್. ಈಗ ಅದೇನು ಕಡ್ಡಿ ಕೊರೆದು ಉರಿ ಹಚ್ಚದೆ ಈಗ ಅದು. ಯಾದಗಿರಿ ಜಿಲ್ಲೆಯ ನಾಯ್ಕಲ್ ಗ್ರಾಮದಲ್ಲಿ ಮನೆಗೆ ನೀರು ನುಗ್ಗಿ ಸಂಕಷ್ಟ ಎದುರಾಗಿದೆ. ದಸರಾ, ದೀಪಾವಳಿಗೆ ಸಿದ್ಧಪಡಿಸಿದ್ದ ಹಣತೆ, ಮಡಿಕೆಗಳು ನಾಶವಾಗಿವೆ. ಮಳೆ ನೀರು ನುಗ್ಗಿ ಮನೆಯೇ ಜಲಾವೃತವಾಗಿರೋದ್ರಿಂದ 2 ತಿಂಗಳ ಹಸುಗೂಸಿನೊಂದಿಗೆ ಮಹಡಿ ಮೇಲೆ ಕುಳಿತಿದ್ದಾಳೆ ಈ ತಾಯಿ. ಪ್ರವಾಹದ ಹೊಡೆತಕ್ಕೆ ಸಿಲುಕಿರುವ ಗ್ರಾಮಸ್ಥರು ಕೂಡಲೇ ಕಾಳಜಿ ಕೇಂದ್ರ ತೆರೆಯುವಂತೆ ಆಗ್ರಹಿಸುತ್ತಿದ್ದಾರೆ. ಯಾದಗಿರಿಯಲ್ಲಿ ನಿರಂತರ ಸುರಿಯುತ್ತಿರೋ ಮಳೆಯಿಂದ 12ನೇ ಶತಮಾನದ ಐತಿಹಾಸಿಕ ಕೋಟೆ ಕುಸಿದಿದೆ. ಸ್ಥಳಕ್ಕೆ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಯಾದಗಿರಿ ನಗರದ ವೀರಭದ್ರೇಶ್ವರ ಬಡಾವಣೆಯ 100 ಮನೆಗಳು ಸಂಪೂರ್ಣ ಜಲಮಯವಾಗಿದೆ. ಪ್ರವಾಹದಲ್ಲಿ ಸಿಲುಕಿದ ಜನರನ್ನ ಎಸ್ಡಿಆರ್ಎಫ್ ರಕ್ಷಣೆ ಮಾಡಿ ಬೋಟ್ ಮೂಲಕ ಸುರಕ್ಷಿತ ಸ್ಥಳಕ್ಕೆ ಶಿಫ್ಟ್ ಮಾಡುತ್ತಿದೆ. ಮನೆಯಲ್ಲಿರುವ ದವಸ ಧಾನ್ಯ ಸೇರಿದಂತೆ ಎಲ್ಲವನ್ನ ಕಳೆದುಕೊಂಡು ಸಂತ್ರಸ್ತರು ಅತಂತ್ರರಾಗಿದ್ದಾರೆ. ಭೀಮಾ ನದಿ ಪ್ರವಾಹದಲ್ಲಿ ಕೊಚ್ಚಿ ಹೋಗ್ತಿದ್ದ ವ್ಯಕ್ತಿಯ ರಕ್ಷಣೆ ಮಾಡಲಾಗಿದೆ. ಕುಡಿದಿದ್ದ ಕಾರಣಕ್ಕೆ ಭೀಮಾ ನದಿಯಲ್ಲಿ ಕೊಚ್ಚಿ ಹೋಗ್ತಿದ್ದ. ಇದನ್ನ ಗಮನಿಸಿದ ಸ್ಥಳೀಯ ಯುವಕನೊಬ್ಬ ಜೀವದ ಹಂಗು ತೊರೆದು ಆ ವ್ಯಕ್ತಿಯ ರಕ್ಷಣೆ ಮಾಡಿದ್ದಾನೆ. ವಿಜಯಪುರದಲ್ಲಿ ಪ್ರವಾಹದ ನಡುವೆ ಮೂಕ ಪ್ರಾಣಿಗಳ ರೋದನೆ ಮುಗಿಲು ಮುಟ್ಟಿದೆ. ಪ್ರವಾಹದಿಂದ ಕಾಳಜಿ ಕೇಂದ್ರಕ್ಕೆ ಬಂದ ಜಾನುವಾರುಗಳಿಗೆ 4-5 ದಿನಗಳಿಂದ ಮೇವು ಇಲ್ಲದೆ ಸಂಕಷ್ಟ ಪಡುತ್ತಿವೆ. ಆಲಮೇಲ ತಾಲೂಕಿನ ದೇವಣಗಾವ ಗ್ರಾಮದ ಕಾಳಜಿ ಕೇಂದ್ರದಲ್ಲಿ ಹಸುಗಳ ಆರೈಕೆಯೇ ದೊಡ್ಡ ಸವಾಲಾಗಿದೆ. ಮೇವು ಸಿಗದ ಕಾರಣಕ್ಕೆ ಜಾನುವಾರುಗಳೊಂದಿಗೆ ನಾವು ಸಾಯುತ್ತೇವೆ ಅಂತಿದ್ದಾರೆ ಜನ. ಶಾಶ್ವತ ಪರಿಹಾರ ಕೊಡ್ರಿ, ಇಲ್ಲಾಂದ್ರೆ ಸವಾಸ ಬರಲಿಲ್ಲ ಅಂದ್ರೆ ಅಷ್ಟು ನಾವು ಸತ್ಯ ಹೋಗ್ಬಿಡ್ತೀವಿ. ನಮ್ಮ ಜೀವನ ಸಾಕಾಗಿ ಹೋಗ್ಬಿಡ್ತದೆ. ಜೀವನನೇ ಈಗ 3 ದಿನ ಉಪವಾಸ ಅವನ ದನ ರೀ. ವಿಜಯಪುರ ಜಿಲ್ಲೆಯ ಮಿರಗಿ ಗ್ರಾಮ ಮುಳುಗಡೆಯಾಗಿದ್ದು ಜನರು ಸಮಸ್ಯೆ ಎದುರಿಸುತ್ತಿದ್ದಾರೆ. ಸ್ಥಳೀಯ ಮೀನುಗಾರರು ಬೋಟ್ ಬಳಸಿ ಸಂಚಾರ ಮಾಡುತ್ತಿದ್ದಾರೆ. ಸುಮಾರು 15ಕ್ಕೂ ಹೆಚ್ಚು ಕುಟುಂಬಗಳು ಜಮೀನಿನಲ್ಲಿ ವಾಸ ಮಾಡುತ್ತಿತ್ತು. ಬೋಟ್ ಮೂಲಕ ಅವರನ್ನ ಗ್ರಾಮಕ್ಕೆ ಕರೆತರಲಾಗಿದೆ. ಬೀದರ್ ಜಿಲ್ಲೆ ಬಸವಕಲ್ಯಾಣದಲ್ಲಿ ಧಾರಾಕಾರ ಮಳೆಗೆ ಐತಿಹಾಸಿಕ ತ್ರಿಪುರಾಂತ ಕೆರೆ ಒಡೆದು ಹೋಗಿದೆ. ಕೆರೆಯ ನೀರು ನುಗ್ಗಿದ ಪರಿಣಾಮ ಬಸವಕಲ್ಯಾಣ ಸಂಪರ್ಕ ಕಡಿತವಾಗಿದೆ. ಜಮೀನುಗಳು, ಕೆಲವು ಬಡಾವಣೆ ಜಲಾವೃತವಾಗಿವೆ. ಜೊತೆಗೆ ಐತಿಹಾಸಿಕ ಕೆರೆಯ ಕೆಳಭಾಗದಲ್ಲಿರುವ ಗಾರ್ಡನ್ ಕೂಡ ಮುಳುಗಿದೆ. ಈ ಎಲ್ಲ ದೃಶ್ಯಗಳು ಡ್ರೋನ್ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಬಸವಕಲ್ಯಾಣ ತಾಲೂಕಿನ ಬೆಟಬಾಲ ಕುಂದದಲ್ಲಿ 12 ಎಕರೆ ಜಮೀನಿನಲ್ಲಿ ಮಿಶ್ರ ಬೆಳೆ ಬೆಳೆಯಲಾಗಿತ್ತು. ಆದರೆ ಮಳೆ ರೈತರ ಬೆಳೆಯನ್ನ ಸಂಪೂರ್ಣವಾಗಿ ಆಪೋಷಣ ತೆಗೆದುಕೊಂಡು ಬಿಟ್ಟಿದೆ. ಮೊಳಕೆ ಇದ್ದಾವೆ ಎಲ್ಲ ಸೋಯಾ ಮತ್ತು ಟಮಾಟ ನುಕ್ಸಾನ್ ಆಗವ, ಕಬ್ಬ ಆಡ್ ಬಿದ್ದದ. ಅನ್ನದಾತರ ಕಣ್ಣೀರ ಕೋಡಿಯಲ್ಲೂ ರಾಜಕೀಯ. ಪ್ರವಾಹ ನೆಪದಲ್ಲಿ ರಾಜಕಾರಣಿಗಳ ಮೇಲಾಟ. ಕರ್ನಾಟಕದ ಉತ್ತರ ಭಾಗ ಪ್ರವಾಹಕ್ಕೆ ಸಿಲುಕಿ ತತ್ತರಿಸಿರುವಾಗ ರಾಜಕೀಯದ ಮೇಲಾಟ ಕೂಡ ಜೋರಾಗಿಯೇ ಸಾಗಿದೆ. ಮೊನ್ನೆಯಷ್ಟೇ ಸಿಎಂ ಸಿದ್ದರಾಮಯ್ಯ ಪ್ರವಾಹ ಪೀಡಿತ ಜಿಲ್ಲೆಗಳ ಸಚಿವರು, ಅಧಿಕಾರಿಗಳೊಂದಿಗೆ ಸಭೆ ಮಾಡಿ ಮಾಹಿತಿ ಪಡೆದಿದ್ರು. ಸಚಿವರು ಬೆಂಗಳೂರು ಬಿಟ್ಟು ಪ್ರವಾಹ ಪೀಡಿತ ಪ್ರದೇಶಗಳಿಗೆ ಹೋಗಿ ಕೆಲಸ ಮಾಡಲು ಸೂಚಿಸಿದ್ದರು. ಇದರ ಬೆನ್ನಲ್ಲೇ ಈಗ ಬಿಜೆಪಿ ನಾಯಕರು ಕೂಡ ಪ್ರವಾಹ ಪೀಡಿತ ಪ್ರದೇಶಗಳಿಗೆ ದಾಂಗುಡಿ ಇಟ್ಟಿದ್ದಾರೆ. ಬಿಜೆಪಿಯವರು ಈಗ ರೈತರಿಗೆ ಬೇಕಾಗಿದ್ದಂಥದ್ದು ಪರಿಹಾರ. ಪರಿಹಾರ ಕೊಡಿಸಲಿಕ್ಕೆ ನಾವೆಲ್ಲ ಪ್ರಯತ್ನ ಮಾಡಬೇಕಾಗಿದೆ. ಅವರು ಕೇಂದ್ರ ಸರ್ಕಾರದಿಂದ ಇವತ್ತು ಪರಿಹಾರ ಕೊಡಲಿಕ್ಕೆ ಪ್ರಯತ್ನ ಮಾಡಲಿ, ಪರಿಹಾರ ಕೊಡಿಸಲಿ. ಬರೀ ರಾಜಕೀಯ ಮಾಡೋದು ಬಿಡಲಿ. ಅಭಿವೃದ್ಧಿಯಲ್ಲಿ, ಜನರ ನೋವಿನಲ್ಲಿ ಭಾಗವಹಿಸಿ ಅದಕ್ಕೆ ಶಮನ ಮಾಡುವಂಥದ್ದು, ಅದಕ್ಕೆ ಪರಿಹಾರ ಕಂಡುಕೊಳ್ಳುವಂಥದ್ದು ಮಾಡುವಂಥದ್ದು ಇವತ್ತು ಎಲ್ಲರ ಜವಾಬ್ದಾರಿಯಾಗಿದೆ. ಅದನ್ನು ಬಿಟ್ಟು ಇದರಲ್ಲಿ
ಎಲ್ಲರೂ ಸಹಕಾರ ಮಾಡಬೇಕು ಅನ್ನುವಂಥ ಮಾತನ್ನು ಹೇಳುತ್ತೇನೆ. 3,000 ಕೋಟಿ ಈ ಉತ್ತರ ಕರ್ನಾಟಕದಲ್ಲಾಗಿರೋ ಫ್ಲಡ್ಗೆ 3,000 ಕೋಟಿ ರೂಪಾಯಿ ಹಣವನ್ನ ರಾಜ್ಯ ಸರ್ಕಾರ ಕೂಡಲೇ ಬಿಡುಗಡೆ ಮಾಡಬೇಕು. ಮತ್ತೆ ಕೇಂದ್ರ ಸರ್ಕಾರ ಅಂತ ಹೇಳ್ಬಾರ್ದು. ಕೇಂದ್ರ ಸರ್ಕಾರ ಎವ್ರಿ 4 ಮಂತ್ಸ್ಗೆ NDRFಗೆ ಏನು ಹಣ ಕೊಡಬೇಕೋ ತನ್ನ ಪಾಲಿನ ಹಣವನ್ನ ಅವ್ರು ಕೊಟ್ಬಿಡ್ತಾರೆ. ಎಲ್ಲಾ ರಾಜ್ಯಗಳಿಗೂ ಕೊಡ್ತಾರೆ, ನಮ್ಮ ರಾಜ್ಯಕ್ಕೂ ಕೊಟ್ಟಿದ್ದಾರೆ. ಅದರಿಂದ ಕೇಂದ್ರ ಸರ್ಕಾರದ ಮೇಲೆ ಗೂಬೆ ಕೂಸೋ ಬದಲು ನೀವು ಫಸ್ಟ್ ಏನ್ ಕೊಡ್ತೀರಾ ಅಂತ ಹೇಳಿ. ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ ಅಂತ ಮೂಲತಾಯ ಧೋರಣೆ ಮಾಡ್ತಾ ಇದ್ದಾರೆ. ನಮಗೆ ಬಹಳ ಅನ್ಯಾಯವನ್ನು ಮಾಡ್ತಾ ಇದ್ದಾರೆ. ಕೇಂದ್ರ ಸರ್ಕಾರ ಇವತ್ತಿನ ದಿವಸ ನಮ್ಮ ಭಾಗದ ಜನರಿಗೆ ಏನು ಅನಾನುಕೂಲ ಆಗ್ತಾ ಇದೆ, ಸಂಕಷ್ಟದಲ್ಲಿದ್ದಾರೆ, ಅವ್ರ ನೆರವಿಗೆ ಬರಬೇಕು. ಖಂಡಿತವಾಗಿ ಮಾನ್ಯ ಮುಖ್ಯಮಂತ್ರಿ ಅವರು ಯಾವಾಗಲೂ ನಮ್ಮ ಸರ್ಕಾರ ಇದ್ದು ಜನರ ಪರವಾಗಿ, ರೈತರ ಪರವಾಗಿ, ಜನರಿಗೋಸ್ಕರ ಇರ್ತಕ್ಕಂಥ ಸರ್ಕಾರ ನಮ್ಮ ಸರ್ಕಾರ ಅಂತೂ ನಾವು ಮಾಡೇ ಮಾಡ್ತೀವಿ. ಆದರೆ ಕೇಂದ್ರದಿಂದನೂ ನಮ್ಮ ನೆರವು ಸಿಗಲೇಬೇಕು. ಉತ್ತರ ಕರ್ನಾಟಕದ ಹಲವೆಡೆ ನೆರೆ ಹಾವಳಿ ಹಿನ್ನೆಲೆಯಲ್ಲಿ ನಾಳೆ ರಾಯಚೂರು, ಬೀದರ್, ಕಲಬುರಗಿ ಜಿಲ್ಲೆಗಳ ಹಲವು ಭಾಗಗಳಿಗೆ ಸಿಎಂ ಭೇಟಿ ಕೊಡಲಿದ್ದಾರೆ. ಅದಕ್ಕೂ ಮುನ್ನ ಭೀಮಾ, ಕೃಷ್ಣಾ ನದಿಗಳ ಪ್ರವಾಹದ ಬಗ್ಗೆ ತಿಳಿಯಲು ವೈಮಾನಿಕ ಸಮೀಕ್ಷೆ ಮಾಡಲಿದ್ದಾರೆ. ಸಮೀಕ್ಷೆ ಮಾಡಿ ಎಲ್ಲದರ ವರದಿಯನ್ನ ಕೇಂದ್ರ ಸರ್ಕಾರಕ್ಕೂ ಕಳುಹಿಸಿಕೊಡಲಾಗುವುದು. ಪ್ರವಾಹದಿಂದ ಆಗಿರುವ ಬೆಳೆಹಾನಿ ಬಗ್ಗೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಕೂಡ ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆಯಲಿದ್ದಾರೆ. ಸಿಎಂ ಮತ್ತು ಸಂಬಂಧಪಟ್ಟಂತ ಮಂತ್ರಿಗಳು ಅಲ್ಲಿ ಭೇಟಿ ಕೊಡೋರಿದ್ದಾರೆ. ಮತ್ತು ಭೇಟಿ ಕೊಟ್ಟ ಮೇಲೆ ಯಾವ ರೀತಿಯಾಗಿ ಸಹಾಯ ಮಾಡಬೇಕು ಅಂತಕ್ಕಂಥದ್ದು ಚೀಫ್ ಮಿನಿಸ್ಟರ್ ನಿರ್ಧಾರ ಮಾಡ್ತಾರೆ. ಬಾಕಿ ಎಲ್ಲ ಕಡೆ ನಮ್ಮ ಶಾಸಕರು ಆ ಭಾಗದಲ್ಲಿ ಇರ್ತಕ್ಕಂಥ ಅವರು ಕೂಡ ಹೋಗ್ತಾ ಇದ್ದಾರೆ, ಓಡಾಡ್ತಾ ಇದ್ದಾರೆ. ಆದ್ರೆ ಬಹಳಷ್ಟು ಬೆಳೆ ನಾಶ ಆಗಿದೆ. ಆದಷ್ಟು ಬೇಗನೆ ಪರಿಹಾರ ಕೊಡ್ತಕ್ಕಂಥದ್ದು ಮಾಡಬೇಕು ಅಂತಕ್ಕಂಥ ನಂದು ಕೂಡ ಮನವಿ ಇದೆ. ಮತ್ತು ನಾನು ಕೇಂದ್ರ ಸರ್ಕಾರಕ್ಕೂ ಕೂಡ ಪತ್ರ ಬರೀತಾ ಇದ್ದೇನೆ. ಜನರು ಕಷ್ಟದಲ್ಲಿರುವಾಗ ಕೈ ಹಿಡಿಯಬೇಕಾದ್ದು ನಾಯಕರ ಜವಾಬ್ದಾರಿ. ಕೇವಲ ರಾಜಕಾರಣವನ್ನೇ ಎಲ್ಲದಕ್ಕೂ ಎಳೆದು ತರೋ ಬದಲು ಒಂದಷ್ಟು ಕೆಲಸ ಮಾಡುವುದು ಕೂಡ ಮುಖ್ಯವಾಗುತ್ತೆ. ಆಗ ಮಾತ್ರ ಭರವಸೆಯ ಬದುಕು ಉಳಿಯೋದಕ್ಕೆ ಸಾಧ್ಯ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.